ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ, ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೊಟ್ಟಾರೆ. ವೀಕ್ಷಕರೇ, ಇವತ್ತು ಮಹತ್ವದ ಎರಡು ವಿಚಾರದ ಬಗ್ಗೆ ಮಾತನಾಡೋದಿದೆ. ಅದು ಕೂಡ ಎರಡು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಂಬರ್ 1 ಸ್ಟೋರಿ, ಕ್ರಿಮಿನಲ್ ಸಂಚು. ಈ ವಿಚಾರ ಯಾಕೆ ಬಂತು ಅಂತ ಹೇಳೋ ಕಾರಣ, ದೇಶದೆಲ್ಲೆಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸಮರ ಸಾರಲಾಗ್ತಾ ಇದೆ. ಆದರೆ ಈ ವಿದ್ಯಾರ್ಥಿಗಳ ಈ ಹೋರಾಟದ ಕಾವಲ್ಲಿ ಎಲ್ಲ ಕಾಣದ ಕೈಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾ ಇವೆ ಅನ್ನುವಂಥ ಪ್ರಶ್ನೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸೋ ಮಸಲತ್ತಿಗೆ ಸಾಕ್ಷಿ ಎನ್ನುವಂತೆ ಈ ಜಂತರ್ ಮಂತರ್ನಲ್ಲಿ ಕ್ರಿಮಿನಲ್ಗಳು ಪ್ರತ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ಏನಿದು ಕ್ರಿಮಿನಲ್ ಕರಾಳ ಡೈರಿ ಅನ್ನೋದಕ್ಕೆ ಇವತ್ತು ನಂಬರ್ 1 ಸ್ಟೋರಿಯಲ್ಲಿ ನೋಡೋಣ. ಹಾಗಾದ್ರೆ ಎರಡನೇ ಸುದ್ದಿ ಹತ್ತ ಗಮನ ಕೊಡೋದಾದ್ರೆ ಯಾವುದು ಅಪ್ಪ ಅಂತ ಹೇಳಿದ್ರೆ, ಬಣ ಬಡಿದಾಟ. ಇದು ದುರಂತನೋ ವಿಪರ್ಯಾಸನೋ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ವರುಣದೇವನ ಮುನಿಸಿಗೆ ಅನ್ನದಾತನ ಬೆನ್ಮೂಳೆಯೇ ಮುರಿದು ಹೋಗಿದೆ. ರೈತ ದೇಶದ ಬೆನ್ನೆಲುಬು ಅಂತ ಒಂದು ಸ್ಲೋಗನ್, ಒಂದು ಲೈನಿಗೆ ಮಾತ್ರ ಸೀಮಿತ ಆಯಿತೆ ಎನ್ನುವಂತಹ ಪ್ರಶ್ನೆ. ಬರದ ಬೆಂಕಿಯಲ್ಲಿ ಬೆಂದಿರುವಂಥ ರೈತನಿಗೆ ಈಗ ಬೇಕಿರೋದು ನೆರವಿನ ಹಸ್ತ. ಇಂಥ ಬರ ಅಧ್ಯಯನಕ್ಕೆ ಮುಂದಾಗಿಯೇ ರಾಜ್ಯ ಬಿಜೆಪಿಯಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿರುವಂಥದ್ದು. ಹಾಗಾದರೆ ಏನಿದು ಬೆಂಕಿ ಅನ್ನೋದನ್ನು ನೋಡೋಣ ಇವತ್ತಿನ ಎರಡನೇ ಸ್ಟೋರಿಯಲ್ಲಿ. ಹಾಗಾದರೆ ಒಂದನೇ ಸ್ಟೋರಿಯಲ್ಲಿ ಏನಿದೆ? ವಿದ್ಯಾರ್ಥಿಗಳ ನೀಟ್ ಹೋರಾಟ ದಿಕ್ಕು ತಪ್ಪಿದೆಯಾ? ಹಕ್ಕಿಗಾಗಿ ಸಂಗ್ರಾಮದಲ್ಲಿ ಕ್ರಿಮಿನಲ್ಗಳು ಮಸಲತ್ತನ್ನು ಮಾಡ್ತಾ ಇದ್ದಾರಾ? ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆ ಬುಡಮೇಲು ಮಾಡುವ ಹುನ್ನಾರ ನಡೆದಿದೆಯಾ? ದೆಹಲಿ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿರುವಂಥ ಸ್ಫೋಟಕ ಅಂಶ ಕಾಣದ ಕೈಗಳ ಮಹಾಮಸಲತ್ತಿನ ಮರ್ಮ ಆದರೂ ಏನು? ಆ ಬಗ್ಗೆ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು. ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಿನಲ್ಲಿ ಮಸಲತ್ತು. ದೆಹಲಿಯಲ್ಲಿ ನಡೆದಿದ್ದ ಮಹಾ ದಂಗೆ ಸ್ಕೆಚ್. ಈ ಎರಡಕ್ಷರದ ಪದ ಹೊತ್ತಿಸಿದ ಕಿಚ್ಚಿನಲ್ಲಿ ನಿಜಕ್ಕೂ ಇವತ್ತು ಯಾರ್ಯಾರೋ ತಮ್ಮ ಕಾವು ಕಾಯಿಸ್ಕೊಳ್ತಾ ಇರೋದು ಬಯಲಾಗ್ತಿದೆ. ವಿದ್ಯಾರ್ಥಿ ಸಮುದಾಯ ಲೀಕಾಸುರರನ್ನ ಮಟ್ಟ ಹಾಕಿ ಅಂತ ಆರಂಭಿಸಿದ ಹೋರಾಟವನ್ನೇ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಹೈಜಾಕ್ ಮಾಡಿವ್ಯಾ ಅನ್ನೋ ಗುಬಾರಿ ಮೂಡ್ತಿದೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದ್ದೇ ಇದೆ. ನಿಜಕ್ಕೂ ಇದನ್ನ ಯಾವ ಸರ್ಕಾರಗಳೇ ಆಗಲಿ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅನ್ಯಾಯದ ವಿರುದ್ಧ ಹೋರಾಟದ ಧ್ವನಿ ಎತ್ತೋದು ಜನ್ಮಸಿದ್ಧ ಹಕ್ಕೇ ಸರಿ. ಆದರೆ ಕೆಲವೊಮ್ಮೆ ಇಂಥ ಹೋರಾಟಗಳ ನೆರಳಲ್ಲಿ ನಡೆಯೋ ಕೆಲವರ ಹುನ್ನಾರಗಳು ಮಾತ್ರ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹುನ್ನಾರಗಳನ್ನು ಹೊಂದಿರ್ತವೆ. ದೆಹಲಿಯಲ್ಲೇ ಆಗಿರಲಿ, ಬೆಂಗಳೂರಿನಲ್ಲೇ ಆಗಿರಲಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆದಿರುವ ಹೋರಾಟಗಳ ಹಿಂದೆ ಮುಖವಾಡ ಧರಿಸಿ ಕೂತವರೀಗ ನಗ್ನವಾಗ್ತಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡ ಧರಿಸಿದ್ರ ಕ್ರಿಮಿನಲ್ಗಳು. ಜಂತರ್ ಮಂತರ್ ಆಗಿ ಬಿಡ್ತಾ ಕ್ರಿಮಿನಲ್ಗಳ ಅಡ್ಡೆ. ಜಂತರ್ ಮಂತರ್ ದೆಹಲಿಯ ಐಕಾನಿಕ್ ತಾಣ. ಕೇವಲ ನೀಟಲ್ಲ, ಚರಿತ್ರೆಯ ಪುಟಗಳಲ್ಲಿ ಅದೆಷ್ಟೋ ಐತಿಹಾಸಿಕ ಹೋರಾಟಗಳಿಗೆ ಸಾಕ್ಷಿಯಾದ ತಾಣ. ದುರಾದೃಷ್ಟವೆಂದರೆ ಇವತ್ತು ಇಂಥ ಚಾರಿತ್ರಿಕ ತಾಣದಲ್ಲಿ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳು ಮುಖವಾಡ ಧರಿಸಿ ಕೂತಿರೋದು ಬಯಲಾಗ್ತದೆ. ಒಳ ನೋಟಕ್ಕಿರೋ ಪಕ್ಕಾ ಮಾಹಿತಿಯಂತೆ ಜಂತರ್ ಮಂತರ್ ಹೋರಾಟದಲ್ಲಿ ಕ್ರಿಮಿನಲ್ಗಳೇ ವಿದ್ಯಾರ್ಥಿಗಳ ಮುಖವಾಡ ಧರಿಸಿ ಹೋರಾಟಕ್ಕೆ ಇಳಿದಿರೋದು ಬಯಲಾಗಿದೆ. ದೆಹಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನಿಜಕ್ಕೂ ದೆಹಲಿಯಲ್ಲಿ ಘಟಿಸಲಿದ್ದ ಬಲು ದೊಡ್ಡ ದಂಗೆಯ ಮಸಲತ್ತನ್ನ ಮಟ್ಟ ಹಾಕಿದೆ. ಇದರ ನಡುವೆಯೇ ಖುದ್ದು ಪ್ರಧಾನಿ ಮೋದಿ ಕೂಡ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. थैंक यू फ्रेंड्स. कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा
हमारा नाता और अधिक सक्रियता से जुड़ता रहेगा। थैंक यू दोस्तों। ಪ್ರತಿಭಟನೆಯಲ್ಲಿ ಸಾವಿರಾರು ಕ್ರಿಮಿನಲ್ಗಳು ಭಾಗಿ. ಹೋರಾಟದಲ್ಲಿ ಬರೋಬ್ಬರಿ 2,500 ಜನ ಕ್ರಿಮಿನಲ್ಗಳು. ನಿಜಕ್ಕೂ ಸಮಸ್ತ ದೇಶವೇ ಬೆಚ್ಚಿ ಬೀಳುವಂತ ಅಸಲಿ ಸತ್ಯವಿದು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ್ರೆ ಇದನ್ನೇ ಬಳಸಿ ರಣರಂಗ ರೂಪಿಸಲು ಕೆಲ ಕಾಣದ ಕೈಗಳು ಮಹಾ ಮಸಲತ್ತು ನಡೆಸಿರೋದು ಗುಟ್ಟಾಗೇನು ಉಳಿದಿಲ್ಲ. ಅದರಲ್ಲೂ ಸಂಸತ್ ಅಧಿವೇಶನ ನಡೆದ ಹೊತ್ತಿನಲ್ಲೇ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮಾದರಿಯಲ್ಲಿ ದಂಗೆ ಎಬ್ಬಿಸುವಂತ ಕುತಂತ್ರ ನಡೆದಿರೋದು ಬಯಲಾಗಿದೆ. ಜಂತರ್ ಮಂತರ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಉಪಸ್ಥಿತರಿದ್ದ ವಿಚಾರ ಬಯಲಾಗಿದೆ. ಫೇಶಿಯಲ್ ರೆಕಗ್ನಿಷನ್ ನಿಂದ ಕಳಚಿತು ಮುಖವಾಡ. ಕಾಕಿ ಅಲರ್ಟ್, ಕಾಲ್ಕಿತ್ತ ಷಡ್ಯಂತ್ರದ ಗಿರಾಕಿಗಳು. ಫೇಶಿಯಲ್ ರೆಕಗ್ನಿಷನ್ ಇದೊಂದು ಬ್ರಹ್ಮಾಸ್ತ್ರ ದೆಹಲಿಯಲ್ಲಿ ಘಟಿಸಲಿದ್ದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದೆ. ದೇಶದ ರಾಜಧಾನಿಯಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಮಸಲತ್ತು ನಡೆದಿತ್ತು. ವಿದ್ಯಾರ್ಥಿಗಳ ಹೆಸರಲ್ಲಿ ಜಂತರ್ ಮಂತರ್ನಲ್ಲಿ ಠಿಕಾಣಿ ಹೂಡಿದ್ದವರು ಮತ್ಯಾರೂ ಅಲ್ಲ, ಒಬ್ಬಿಬ್ಬರಲ್ಲ, ಬರೋಬ್ಬರಿ 2,500ಕ್ಕೂ ಹೆಚ್ಚು ಮಂದಿ. ಮಹಾ ದಂಗೆ ಸ್ಕೆಚ್. ಈ 2 ಅಕ್ಷರದ ಪದ ಹೊತ್ತಿಸಿದ ಕಿಚ್ಚಿನಲ್ಲಿ ನಿಜಕ್ಕೂ ಇವತ್ತು ಯಾರ್ಯಾರೋ ತಮ್ಮ ಕಾವು ಕಾಯಿಸ್ಕೊಳ್ತಾ ಇರೋದು ಬಯಲಾಗ್ತಿದೆ. ವಿದ್ಯಾರ್ಥಿ ಸಮುದಾಯ ಲೀಕಾಸುರರನ್ನ ಮಟ್ಟ ಹಾಕಿ ಅಂತ ಆರಂಭಿಸಿದ ಹೋರಾಟವನ್ನೇ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಹೈಜಾಕ್ ಮಾಡಿವ್ಯಾ ಅನ್ನೋ ಗುಬಾರಿ ಮೂಡ್ತಿದೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದ್ದೇ ಇದೆ. ನಿಜಕ್ಕೂ ಇದನ್ನ ಯಾವ ಸರ್ಕಾರಗಳೇ ಆಗಲಿ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅನ್ಯಾಯದ ವಿರುದ್ಧ ಹೋರಾಟದ ಧ್ವನಿ ಎತ್ತೋದು ಜನ್ಮಸಿದ್ಧ ಹಕ್ಕೇ ಸರಿ. ಆದರೆ ಕೆಲವೊಮ್ಮೆ ಇಂಥ ಹೋರಾಟಗಳ ನೆರಳಲ್ಲಿ ನಡೆಯೋ ಕೆಲವರ ಹುನ್ನಾರಗಳು ಮಾತ್ರ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹುನ್ನಾರಗಳನ್ನು ಹೊಂದಿರ್ತವೆ. ದೆಹಲಿಯಲ್ಲೇ ಆಗಿರಲಿ, ಬೆಂಗಳೂರಿನಲ್ಲೇ ಆಗಿರಲಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆದಿರುವ ಹೋರಾಟಗಳ ಹಿಂದೆ ಮುಖವಾಡ ಧರಿಸಿ ಕೂತವರೀಗ ನಗ್ನವಾಗ್ತಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡ ಧರಿಸಿದ್ರ ಕ್ರಿಮಿನಲ್ಗಳು. ಜಂತರ್ ಮಂತರ್ ಆಗಿ ಬಿಡ್ತಾ ಕ್ರಿಮಿನಲ್ಗಳ ಅಡ್ಡೆ. ಜಂತರ್ ಮಂತರ್ ದೆಹಲಿಯ ಐಕಾನಿಕ್ ತಾಣ. ಕೇವಲ ನೀಟಲ್ಲ, ಚರಿತ್ರೆಯ ಪುಟಗಳಲ್ಲಿ ಅದೆಷ್ಟೋ ಐತಿಹಾಸಿಕ ಹೋರಾಟಗಳಿಗೆ ಸಾಕ್ಷಿಯಾದ ತಾಣ. ದುರಾದೃಷ್ಟವೆಂದರೆ ಇವತ್ತು ಇಂಥ ಚಾರಿತ್ರಿಕ ತಾಣದಲ್ಲಿ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳು ಮುಖವಾಡ ಧರಿಸಿ ಕೂತಿರೋದು ಬಯಲಾಗ್ತದೆ. ಒಳ ನೋಟಕ್ಕಿರೋ ಪಕ್ಕಾ ಮಾಹಿತಿಯಂತೆ ಜಂತರ್ ಮಂತರ್ ಹೋರಾಟದಲ್ಲಿ ಕ್ರಿಮಿನಲ್ಗಳೇ ವಿದ್ಯಾರ್ಥಿಗಳ ಮುಖವಾಡ ಧರಿಸಿ ಹೋರಾಟಕ್ಕೆ ಇಳಿದಿರೋದು ಬಯಲಾಗಿದೆ. ದೆಹಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನಿಜಕ್ಕೂ ದೆಹಲಿಯಲ್ಲಿ ಘಟಿಸಲಿದ್ದ ಬಲು ದೊಡ್ಡ ದಂಗೆಯ ಮಸಲತ್ತನ್ನ ಮಟ್ಟ ಹಾಕಿದೆ. ಇದರ ನಡುವೆಯೇ ಖುದ್ದು ಪ್ರಧಾನಿ ಮೋದಿ ಕೂಡ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा,
हमारा नाता और अधिक सक्रियता से जुड़ता रहेगा। थैंक यू दोस्तों। ಪ್ರತಿಭಟನೆಯಲ್ಲಿ ಸಾವಿರಾರು ಕ್ರಿಮಿನಲ್ಗಳು ಭಾಗಿ. ಹೋರಾಟದಲ್ಲಿ ಬರೋಬ್ಬರಿ 2,500 ಜನ ಕ್ರಿಮಿನಲ್ಗಳು. ನಿಜಕ್ಕೂ ಸಮಸ್ತ ದೇಶವೇ ಬೆಚ್ಚಿ ಬೀಳುವಂತ ಅಸಲಿ ಸತ್ಯವಿದು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ್ರೆ ಇದನ್ನೇ ಬಳಸಿ ರಣರಂಗ ರೂಪಿಸಲು ಕೆಲ ಕಾಣದ ಕೈಗಳು ಮಹಾ ಮಸಲತ್ತು ನಡೆಸಿರೋದು ಗುಟ್ಟಾಗೇನು ಉಳಿದಿಲ್ಲ. ಅದರಲ್ಲೂ ಸಂಸತ್ ಅಧಿವೇಶನ ನಡೆದ ಹೊತ್ತಿನಲ್ಲೇ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮಾದರಿಯಲ್ಲಿ ದಂಗೆ ಎಬ್ಬಿಸುವಂತ ಕುತಂತ್ರ ನಡೆದಿರೋದು ಬಯಲಾಗಿದೆ. ಜಂತರ್ ಮಂತರ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಉಪಸ್ಥಿತರಿದ್ದ ವಿಚಾರ ಬಯಲಾಗಿದೆ. ಫೇಶಿಯಲ್ ರೆಕಗ್ನಿಷನ್ ನಿಂದ ಕಳಚಿತು ಮುಖವಾಡ. ಕಾಕಿ ಅಲರ್ಟ್, ಕಾಲ್ಕಿತ್ತ ಷಡ್ಯಂತ್ರದ ಗಿರಾಕಿಗಳು. ಫೇಶಿಯಲ್ ರೆಕಗ್ನಿಷನ್ ಇದೊಂದು ಬ್ರಹ್ಮಾಸ್ತ್ರ ದೆಹಲಿಯಲ್ಲಿ ಘಟಿಸಲಿದ್ದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದೆ. ದೇಶದ ರಾಜಧಾನಿಯಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಮಸಲತ್ತು ನಡೆದಿತ್ತು. ವಿದ್ಯಾರ್ಥಿಗಳ ಹೆಸರಲ್ಲಿ ಜಂತರ್ ಮಂತರ್ನಲ್ಲಿ ಠಿಕಾಣಿ ಹೂಡಿದ್ದವರು ಮತ್ಯಾರೂ ಅಲ್ಲ, ಒಬ್ಬಿಬ್ಬರಲ್ಲ, ಬರೋಬ್ಬರಿ 2,500ಕ್ಕೂ ಹೆಚ್ಚು ಮಂದಿ. ಈ ಕ್ರಿಮಿನಲ್ಗಳನ್ನ ಪತ್ತೆ ಹಚ್ಚಿದ್ದೇ ಅತ್ಯಾಧುನಿಕ ಫೇಶಿಯಲ್ ರೆಕಗ್ನಿಷನ್ ಅಸ್ತ್ರ. ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಚಲನವಲನಗಳನ್ನು ಗುರುತಿಸಿದ್ದ ಈ ಸಾಫ್ಟ್ವೇರ್ ಪೊಲೀಸರನ್ನ ಅಲರ್ಟ್ ಮಾಡಿತ್ತು. ಹೋರಾಟದ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಸೇರಿದಂತೆ ಅಶಾಂತಿಯ ವಾತಾವರಣ ರೂಪಿಸಲು ಸ್ಕೆಚ್ ಹಾಕಿದವರು ಈ FRS ಕಣ್ಣಿಗೆ ಬಿದ್ದಿದ್ರು. ಅಷ್ಟೇ, ಗುಂಪಲ್ ಗೋವಿಂದ ಎನ್ನಲು ಸಜ್ಜಾಗಿದ್ದವರನ್ನ ಹೆಕ್ಕಿ ತೆಗೆಯಲು ಕಾಕಿ ಮುಂದಾಗ್ತಿದ್ದಂತೆ ಈ ಕ್ರಿಮಿನಲ್ಗಳು ಅಲರ್ಟ್ ಆಗಿದ್ದಾರೆ. ತಮ್ಮ ಷಡ್ಯಂತ್ರದ ಬೇಳೆ ಇನ್ನು ಇಲ್ಲಿ ಬೇಯದು ಅನ್ನೋ ಸತ್ಯ ಅರಿತು ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂತೆ ಪರಾರಿಯಾಗಿದ್ದಾರೆ. ಕಿಕ್ಕಿರಿದು ತುಂಬಿದ್ದ ಜಂತರ್ ಮಂತರ್ ಈ ನಕಲಿ ಹೋರಾಟಗಾರರು ತೊಲಗ್ತಾ ಇದ್ದಂತೆ ಬಣ ಬಣ ಅಂತಿದೆ. ಜುಲೈ 20ರಂದು ದೆಹಲಿಯಲ್ಲಿ ಘಟಿಸಲಿದ್ದ ಅನಾಹುತ. ವ್ಯವಸ್ಥಿತ ಹುನ್ನಾರಕ್ಕೆ ವಿದೇಶದಿಂದ ನಡೆದಿದ್ದ ಫಂಡಿಂಗ್. ದೆಹಲಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರೋ ಸತ್ಯದ ಮರ್ಮವನ್ನ ಇವತ್ತು ನಿಮ್ಮ ಒಳನೋಟ ತೆರೆದಿಡ್ತಾ ಇದೆ. ಅದು ಜುಲೈ 20 ಸಂಸತ್ನ ಮುಂಗಾರು ಅಧಿವೇಶನಕ್ಕೆ ಮುನ್ನುಡಿ ಬರೆಯಲಾಗಿತ್ತು. ಇದೇ ಸಮಯಕ್ಕೆ ಹೊಂಚು ಹಾಕಿ ಸಂಚು ರೂಪಿಸಿ ಕೂತಿದ್ದು ಕಾಣದ ಕೈಗಳು. ಮುಂಗಾರು ಅಧಿವೇಶನದ ಮೊದಲ ದಿನವೇ ದೆಹಲಿಯಲ್ಲಿ ಬೆಂಕಿ ಹಚ್ಚಲು ಪ್ಲಾನ್ ಮಾಡಲಾಗಿತ್ತಂತೆ. ಹೀಗಾಗಿಯೇ ಸದ್ದು ಗದ್ದಲವಿಲ್ಲದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳ 2,500ಕ್ಕೂ ಹೆಚ್ಚು ಮಂದಿ ಜಂತರ್ ಮಂತರ್ ತಲುಪಿದ್ರು. ವಿದ್ಯಾರ್ಥಿಗಳನ್ನ ಬಂಡಾಯ ಎಬ್ಬಿಸಿ ಅವರ ನೆರಳಲ್ಲೇ ಅಶಾಂತಿಯ ಜ್ವಾಲೆ ಹೊತ್ತಿಸಲು ಪ್ಲಾನ್ ಮಾಡಲಾಗಿತ್ತಂತೆ. ಈ ವ್ಯವಸ್ಥಿತ ಷಡ್ಯಂತ್ರಕ್ಕೆ ವಿದೇಶಗಳಿಂದಲೂ ಭರ್ಜರಿ ಫಂಡಿಂಗ್ ಆಗಿರುವ ಗುಮಾನಿ ಇದೆ. ಈ ಬಗ್ಗೆಯೂ ದೆಹಲಿ ಪೊಲೀಸರು ತನಿಖೆ ನಡೆಸಿದ್ದು ತೆರೆಯ ಹಿಂದೆ ನಿಂತ ಆ ಸೂತ್ರಧಾರರ ಜನ್ಮ ಜಾಲಾಡ್ತಿದ್ಯಂತೆ. ಆದರೆ ಈ ಅರಾಜಕತೆ ಸೃಷ್ಟಿಯ ನೆರಳು ಕಾಣ್ತಿದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸರು ಕ್ರಿಮಿನಲ್ಗಳ ಬಾಲ ಕತ್ತರಿಸಿದ್ದಾರೆ. ಬೆಂಗಳೂರು ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳ ಉಲ್ಲೇಖ. ನೀಟ್ ಹೋರಾಟ ನಿಜಕ್ಕೂ ಹಳಿ ತಪ್ಪಿದ್ದು ಎಲ್ಲಿ ಗೊತ್ತಾ?
ಹೋರಾಟ ನಿಜಕ್ಕೂ ನೀಟಾಗಿ ಸಾಗಿದ್ರೆ ಅದಕ್ಕೊಂದು ತನ್ನದೇ ಆದ ಶ್ರೇಯ ಇರ್ತಿತ್ತೇನೋ. ಆದರೆ ಆರಂಭದಲ್ಲಿ ವಿದ್ಯಾರ್ಥಿ ಹೋರಾಟವಾಗಿದ್ದ ಕ್ರಾಂತಿ ಕ್ರಮೇಣ ರಾಜಕೀಯ ತಿರುವಿಗೆ ಹೊರಳಿದ್ದು ಸೋಜಿಗ. ಸಾಲದಕ್ಕೆ ಕೆಲ ಕುತಂತ್ರಿಗಳ ವಕ್ರ ದೃಷ್ಟಿ ಬಿದ್ದ ಮೇಲಂತೂ ಈ ಹೋರಾಟ ತನ್ನ ದಿಕ್ಕನ್ನೇ ಬದಲಿಸಿದ್ದು ಸುಳ್ಳಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದ ಹೋರಾಟದಲ್ಲಿ ದೇಶದ್ರೋಹದಂತ ಆರೋಪ ಹೊತ್ತು ಶಿಕ್ಷೆ ಅನುಭವಿಸುತ್ತಿರುವ ಉಮರ್ ಖಾಲಿದ್, ಶಾರ್ಜೇಲ್ ಇಮಾಮ್ ಪರ ಘೋಷಣೆಗಳಿರುವ ಪೋಸ್ಟರ್ಗಳು ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಪೊಲೀಸರನ್ನ ಕೆಣಕುವಂತ ಅಸಭ್ಯ ವಾಕ್ಯವನ್ನು ಬರೆಯಲಾಗಿತ್ತು. ಉತ್ತಮ ಉದ್ದೇಶದಿಂದಲೇ ಹೋರಾಟಕ್ಕಿಳಿದಿದ್ದ ವಿದ್ಯಾರ್ಥಿಯೊಬ್ಬ ಈ ಬೆಳವಣಿಗೆ ಕಂಡು ಹೊರ ಬಂದಿದ್ದು ಗಮನಾರ್ಹ. ಸರ್, ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡೇ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸಂವಿಧಾನದ ಅಡಿಯಲ್ಲೇ ನಿಜಕ್ಕೂ ಹೋರಾಟವೊಂದು ಸಾಗಿದ್ರೆ ಅದಕ್ಕೊಂದು ಚಾರಿತ್ರಿಕ ಸ್ಥಾನಮಾನ ಸಿಕ್ತಿತ್ತು. ಆದರೆ ವಿದ್ಯಾರ್ಥಿ ಹೋರಾಟವೊಂದು ಹೀಗೆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವ ತಪ್ಪು ಇರಾದೆ ಇಟ್ಕೊಂಡಿದ್ದು ಖಂಡನಾರ್ಹ. ಅಷ್ಟೇ ಅಲ್ಲ, ಇಂಥ ಸಂದರ್ಭಗಳಿಗೆ ಕಾದು ಕುತಂತ್ರ ರೂಪಿಸೋರನ್ನೀಗ ಹುಡುಕಿ ಬೇಟೆಯಾಡಬೇಕಿದೆ. ಭವಿಷ್ಯದಲ್ಲಿ ಇಂಥ ಮಸಲತ್ತುಗಳ ಬಗ್ಗೆ ಯೋಚಿಸೋರು ಕೂಡ ಹೆದರುವಂತ ಶಾಸ್ತಿ ಆಗಬೇಕು. ಆಗಲಷ್ಟೇ ನಿಜ ಹೋರಾಟಗಳಿಗೆ ಒಂದು ಅರ್ಥ ಸಿಗೋದು. ನೋಡಿ ವೀಕ್ಷಕರೇ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಎಲ್ರಿಗೂ ಕೂಡ ಇತ್ತು. ಆದರೆ ಹೋರಾಟದ ರೀತಿ ಯಾವ ರೀತಿಯಾಗಿ ಹೋಯಿತು, ಆ ಸಂದರ್ಭದಲ್ಲಿ ಆ ಪೋಸ್ಟರ್ ಮಾಡಿದ್ರಲ್ಲ, ಆ ಪೋಸ್ಟರ್ ಪ್ರದರ್ಶನ, ಆ ಸಂದರ್ಭದಲ್ಲಿ ಏನೇನು ಅಂದರು ಪೊಲೀಸ್ನವರಿಗೆ ಆ ಪ್ರದರ್ಶನ ಸಂದರ್ಭದಲ್ಲಿ, ಅದಕ್ಕೆ ಈ ಗೃಹ ಸಚಿವರು ಯಾಕೆ ಉತ್ತರವನ್ನು ಕೊಟ್ಟಿಲ್ಲ, ಯಾವುದೋ ಉಮರ್ ಖಾಲಿದ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲೋ ಟ್ರಾಫಿಕಲ್ಲಿ ಪೊಲೀಸ್ನವ್ರು ನಿಂತ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇದೆ. ಇನ್ನೊಬ್ರು ಯಾರೋ ನಿಂತ್ಕೊಂಡಿರ್ತಾರೆ, ಅವರಿಗೆ ಈಗ ಕಿಡ್ನಿ ಫೇಲ್ಯೂರ್ ಅಂತ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಪೊಲೀಸ್ ಕ್ವಾರ್ಟರ್ಸ್ಗಳು ಸರಿ ಇಲ್ಲ. ಅದ್ರ ಜೊತೆಗೆ ಪೊಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಆ ಪೋಸ್ಟರನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಚ್ಯ ಶಬ್ದಗಳಿಂದ ಎಲ್ಲೋ ಒಂದು ಕಡೆ ಆತ್ಮಸ್ಥೈರ್ಯ ಕುಂದಿಸುವಂಥ ಕೆಲಸ ಇದು. ಅದರ ಬಗ್ಗೆ ಮಾತನಾಡಬೇಕಾಗಿತ್ತು ಗೃಹ ಸಚಿವರು. ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ರು, ಅಥವಾ ಗೊತ್ತಿಲ್ಲದ ಥರ ಇದ್ರೆ ಗೊತ್ತಿಲ್ಲ. ಹಾಗಾದರೆ ಈಗ ಎರಡನೇ ಸ್ಟೋರಿಗೆ ಹೋಗೋಣ. ಈ ಮುಂಗಾರು ಈ ಮುನಿಸಿನ ನಡುವೆ ಈ ರಾಜ್ಯದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ ಪಾಪ. ಈ ಬೆಳೆ ಬಾರದೆ ಸಾಲದ ಶೂಲವನ್ನು ಏರೋದು ಶಾಪವಾಗಿತ್ತು. ಇಂತಹ ಹೊತ್ತಲ್ಲೇ ಬರ ಅಧ್ಯಯನಕ್ಕೆ ಬಿಜೆಪಿ ಸಜ್ಜಾಗಿದೆ. ಆದರೆ ಈ ಬರ ಪ್ರವಾಸವೇ ಕೇಸರಿ ಪಡೆಯಲ್ಲಿ ಬೆಂಕಿ ಹೊತ್ತುವಂತೆ ಮಾಡಿದೆಯಂತೆ. ಈ ಬರ ಅಧ್ಯಯನ ಪಟ್ಟಿಯಿಂದ ಮಾಜಿ ಶಾಸಕರನ್ನ ಕೈಬಿಟ್ಟಿರೋದು ಅತಿರಥ ನಾಯಕರನ್ನ ಗರಂ ಆಗಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊತ್ತಿದ ಬರದ ಬೆಂಕಿ. ಸ್ವಪಕ್ಷ ವಿರುದ್ಧವೇ ನಿಗಿನಿಗಿಯಾದ್ರ ಹಿರಿಯರು. ಅದ್ಯಾಕೋ ಏನು ಎತ್ತು ಏರಿಗೆ ಕೋಣ ನೀರಿಗೆ ಎನ್ನುವಂತಾಗಿದೆ ರಾಜ್ಯ ಬಿಜೆಪಿ ಪಾಳೆಯ. ಒಡೆದ ಮನೆಯಂತಾಗಿರೋ ಕೇಸರಿ ಪಡೆಯಲ್ಲಿ ವರಿಷ್ಠರೇ ಬಂದು ಹೊಂದಿಕೊಂಡು ಹೋಗಿ ಅಂತ ಹೇಳಿದ್ರು ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಹೇಳೋರು ಹೇಳ್ತಿರ್ಲಿ, ನಾವು ಇರೋದೇ ಹೀಗೆ ಎನ್ನುವಂತಹ ಬೆಳವಣಿಗೆಗಳು ಮೇಲಿಂದ ಮೇಲೆ ನಡೆಯುತ್ತಲೇ ಸಾಗ್ತಿವೆ. ಇವತ್ತಿಗೂ ಬಿಜೆಪಿ ಬಂಡಾಯ ಬಣದ ಜ್ವಾಲೆ ಶಾಂತವಾಗಿಲ್ಲ. ಇದರ ನಡುವೆಯೇ ಕಮಲ ಮನೆಯಲ್ಲಿ ಮತ್ತೊಂದು ಕಿಚ್ಚು ಆವರಿಸಿರೋದು ಬಯಲಾಗಿದೆ. ಅದು ಬರ ಅಧ್ಯಯನ ವಿಚಾರಕ್ಕೆ ಅನ್ನೋದು ಗಮನಾರ್ಹ. ಬರ ಅಧ್ಯಯನ ಹೆಸರಲ್ಲಿ ಕೆಸರೆರ ಚಾಟ, ಪಟ್ಟಿ ರಿಲೀಸ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ. ಇವತ್ತು ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ರೈತರು ಕಂಗಾಲಾಗಿದ್ದಾರೆ. ಅಪ್ಪ ವರುಣದೇವ ಕರುಣಿಸು ಅಂತ ಅನ್ನದಾತರು ಆಕಾಶದತ್ತ ಮುಖ ಮಾಡಿ ಕುಳಿತಿದ್ದಾರೆ.
ಇಂಥ ಹೊತ್ತಲ್ಲಿ ಮಣ್ಣಿನ ಮಕ್ಕಳ ಗೋಳಿಗೆ ಸ್ಪಂದಿಸಿ ಸರ್ಕಾರದಿಂದ ಅಗತ್ಯ ನೆರವಿನ ಹಸ್ತ ಕೊಡಿಸಬೇಕಾಗಿರೋದು ವಿಪಕ್ಷದ ಹೊಣೆ. ಆದರೆ ಇಂಥ ಹೊಣೆ ಹೊರಬೇಕಿರೋರೇ ಈಗ ಪರಸ್ಪರ ಕಿತ್ತಾಡ್ತಿರೋದು ದುರಾದೃಷ್ಟವೇ ಸರಿ. ಬರ ಅಧ್ಯಯನಕ್ಕೆ ರಾಜ್ಯ ಬಿಜೆಪಿ ನಾಯಕರ ಪಟ್ಟಿ ರಿಲೀಸ್ ಮಾಡಲಾಗಿದೆ. ಈ ಪಟ್ಟಿ ಬಹಿರಂಗ ಬೆನ್ನಲ್ಲೇ ಆಕ್ರೋಶದ ಕೋಡಿಯು ಒಡೆದು ಹೋಗಿದೆ. ನಾವೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ನಾಯಕರ? ಬರಪಟ್ಟಿ ವಿರುದ್ಧ ಸಿಡಿದೆದ್ರ ಶ್ರೀರಾಮುಲು. ಬರ ಅಧ್ಯಯನಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬ್ಯಾಗ್ ರೆಡಿ ಮಾಡಿಕೊಂಡು ಪ್ರವಾಸಕ್ಕೆ ಸಜ್ಜಾಗ್ತಿದ್ದಾರೆ. ಹಾಗಂತ ಈ ಅಧ್ಯಯನಕ್ಕಾಗಿಯೇ ನಾಯಕರ ತಂಡಗಳನ್ನು ರೂಪಿಸಲಾಗಿದೆ. ಆದರೆ ಇದೇ ಪಟ್ಟಿ ಈಗ ಮಾಜಿ ಮಂತ್ರಿಗಳು ಸೇರಿದಂತೆ ಹಲವರ ಕಣ್ಣು ಕೆಂಪಗಾಗಿಸಿದೆ. ಬರ ಅಧ್ಯಯನ ಪಟ್ಟಿಯಿಂದ ಮಾಜಿ ಶಾಸಕರುಗಳಿಗೆ ಕೋಕ್ ನೀಡಲಾಗಿದೆ. ಈ ಬೆಳವಣಿಗೆಗೆ ಕೆರಳಿರುವ ಶ್ರೀರಾಮುಲು ನಾವೇನು ಪಕ್ಷಕ್ಕೆ ಲೆಕ್ಕಕ್ಕಿಲ್ವಾ ಅಂತ ಗರಂ ಆಗಿದ್ದಾರಂತೆ. ಪಕ್ಷಕ್ಕಾಗಿ ನಾವೆಲ್ಲ ಕೆಲಸ ಮಾಡಿಲ್ವಾ, ನಮ್ಮನ್ನೇನು ಪಕ್ಷದಿಂದ ಕೈಬಿಟ್ಟಿದ್ದಾರಾ ಅಂತ ಆಕ್ರೋಶ ಹೊರಹಾಕಿದ್ದಾರಂತೆ. ಶ್ರೀರಾಮುಲು ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪಟ್ಟಿಯಲ್ಲಿ ಹೆಸರಿಲ್ಲದಕ್ಕೆ ಕೆರಳಿದ್ದಾರಂತೆ. ಮಾಜಿಗಳ ಆಯ್ಕೆಯಲ್ಲೂ ತಾರತಮ್ಯ ಆರೋಪ. ದೆಹಲಿ ವರಿಷ್ಠರ ಕಿವಿಗೂ ತಲುಪಿದ ಪಟ್ಟಿ ಫೈಟ್. ಕೇವಲ ಶ್ರೀರಾಮುಲು ಮಾತ್ರವಲ್ಲ, ಬರ ಅಧ್ಯಯನ ಪಟ್ಟಿಯಲ್ಲಿ ತಾರತಮ್ಯ ಧೋರಣೆ ಅನುಸರಿಸಲಾಗಿದೆ ಅನ್ನೋ ಕೂಗು ಮೊಳಗಿದೆ. ತಮ್ಮ ಆಪ್ತ ಮಾಜಿಗಳಷ್ಟೇ ಪಟ್ಟಿಯಲ್ಲಿ ಸ್ಥಾನ ನೀಡಲಾಗಿದೆ ಅನ್ನೋದು ಕೂಡ ಟೀಕೆಗೆ ಕಾರಣವಾಗಿದೆ. ಮಂಡ್ಯದಲ್ಲಿ ಮಾಜಿ ಮಂತ್ರಿ ನಾರಾಯಣಗೌಡ, ಕೊಡಗಿನಲ್ಲಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯರನ್ನು ಕೈಬಿಡಲಾಗಿದೆ. ಈ ತಾರತಮ್ಯದ ವಿರುದ್ಧ ದೆಹಲಿ ನಾಯಕರಿಗೂ ದೂರು ನೀಡಲಾಗಿದೆಯಂತೆ. ಕೇಂದ್ರದ ನಾಯಕರು ಕೇಳಿದ್ರ ಪಟ್ಟಿ ಸ್ಪಷ್ಟನೆ. ವಿಜಯೇಂದ್ರ ಹೇಳಿದ್ದಾದ್ರೂ ಏನು ಗೊತ್ತಾ? ಬರ ಪ್ರವಾಸಕ್ಕೆ ಸಜ್ಜಾಗಿರುವ ಬೆನ್ನಲ್ಲೇ ಬಿಜೆಪಿಗೆ ಪಟ್ಟಿ ತಲೆಬಿಸಿ ಶುರುವಾಗಿದೆ. ಶ್ರೀರಾಮುಲುನಂತ ಹಿರಿಯರೇ ಬಹಿರಂಗವಾಗಿ ಕೆರಳಿರೋ ಹೊತ್ತಲ್ಲೇ ಹೈಕಮಾಂಡ್ ಕೂಡ ಸ್ಪಷ್ಟನೆ ಕೇಳಿದೆಯಂತೆ. ಸದನದಲ್ಲಿ ಚರ್ಚೆಗೆ ಅನುಕೂಲವಾಗಲಿ ಅಂತ ಶಾಸಕರು ಪರಿಷತ್ ಸದಸ್ಯರಿಗೆ ಸ್ಥಾನ ನೀಡಿದ್ದೇವೆ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ನಡೆಯಲಿ ಅಂತಲೇ ಈ ತೀರ್ಮಾನ ಅಂತ ವಿಜಯೇಂದ್ರ ಸಬೂಬು ನೀಡಿದ್ದಾರಂತೆ. ಒಟ್ನಲ್ಲಿ ಬರ ಅಧ್ಯಯನವೇನು ರೈತರ ಪರ ಕಾರ್ಯಕ್ರಮವೊಂದು ಕೇಸರಿ ಮನೆಯಲ್ಲಿ ಕಿಚ್ಚು ಹೊತ್ತಿಸುವಂತೆ ಮಾಡಿರೋದು ಸುಳ್ಳಲ್ಲ. ಹೀಗಾಗಿ ಮಾತನಾಡೋಣ. ನನ್ನ ಕಲೀಗ್ ಚಂದ್ರು ಅವರು ಇದ್ದಾರೆ. ಚಂದ್ರು, ಇವತ್ತು ಗುಸುಗುಸು ಗೋವಿಂದಣ್ಣ ಬಹಳ ಬ್ಯುಸಿ ಅನ್ಸುತ್ತೆ, ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅವ್ರ ಪಾಡಿಗೆ ಅವ್ರು ಇರಲಿ, ನಾವು ರೈತರ ವಿಚಾರದ ಬಗ್ಗೆ ಮಾತನಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ರಾಜಕೀಯ ನಾಯಕರಿಗೆ ಈ ರೈತರು ದೇಶದ ಬೆನ್ನೆಲುಬು ಅಂತ ಭಾಷಣದಲ್ಲಿ ಮಾತ್ರ ಒಂದು 2 ಲೈನಿಗೆ ಮಾತ್ರ ಸೀಮಿತ ಆಗಿಬಿಟ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಮಾತನಾಡೋಣ ಚಂದ್ರು. ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಕಡೆ ಬರ, ಇನ್ನೊಂದು ಕಡೆ ನೆರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ CM ಆಗಿ ಇವತ್ತಿಗೆ 51 ದಿವಸ ಆಗಿದೆ. ಆದರೆ ಕೃಷಿ ಸಚಿವರಿಲ್ಲ, ಅದಾದ ನಂತರ ಸಹಕಾರ ಸಚಿವರಿಲ್ಲ, ತೋಟಗಾರಿಕೆ ಸಚಿವರಿಲ್ಲ, ಪಶುಸಂಗೋಪನೆ ಸಚಿವರಿಲ್ಲ. ಸಚಿವರು ಇಲ್ಲದೆ ಅವ್ರು ಒಂದು ಕಡೆ ದೆಹಲಿಗೆ ಹೋಗ್ತಾರೆ, ಬರ್ತಾರೆ, ದೆಹಲಿ ಗಾಳಿ ಕುಡ್ಕೊಂಡು ಇಲ್ಲಿ ಬರ್ತಾರೆ. ಏನು ಮಾಡ್ತಾರೆ? ರೈತರಿಗೆ ಬರದ ಪರಿಸ್ಥಿತಿ, ಸಾಲ ಶೂಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದು. ಅದನ್ನು ಹೊರತುಪಡಿಸಿ ಶಾಡೋ CM ಅಂತ ಹೇಳ್ತಾರಲ್ಲ ವಿಪಕ್ಷ ನಾಯಕರು, ಅವ್ರೇನ್ ಮಾಡ್ತಾ ಇದ್ರಂತ ಹೇಳಿದ್ರೆ ಬರ ಅಧ್ಯಯನ ಅಂತ ಈಗ ಶುರು ಮಾಡ್ಕೊಂಡಿದ್ರಂತೆ. ಆದರೆ ಅವರ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಒಡಕು, ಭಿನ್ನಾಭಿಪ್ರಾಯ, ಇದೆಲ್ಲ ಯಾಕೆ, ಏನು ಕಾರಣ? ಇದ್ರ ಬಗ್ಗೆ ನೀವೇನು ಚರ್ಚೆ ಮಾಡಿದ್ರಿ ಗುಸುಗುಸು ಗೋವಿಂದಣ್ಣ ಹತ್ರ? ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ಚಂದ್ರು? ನೋಡಿ ವೀಕ್ಷಕರೇ, ಬಹಳ ದುರಂತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈಗ 51 ದಿವಸ ಆಗಿದೆ ಡಿ ಕೆ ಶಿವಕುಮಾರ್ CM ಆಗಿ. 100 ದಿವಸ ನಮ್ಮ ಪ್ರಾಜೆಕ್ಟ್ ಈ ಥರ ಇರಬೇಕು ಅಂತೆಲ್ಲ ಹೇಳಿಬಿಟ್ಟಿದ್ರು. ಇಮಿಡಿಯೇಟ್ CM ಆಗಿ ದಿವಸನೇ ಇಮಿಡಿಯೇಟ್ ಆಗಿ ಒಂದಿಷ್ಟು ಘೋಷಣೆಗಳನ್ನು ಕೂಗ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಕೃಷಿ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಆ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ಬಿಡ್ತಾ. ಈ ಸತಿ ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇನ್ನು ಟೈಮ್ ಇಲ್ಲ, ಒಂದು ಕಡೆ ಬರ ಬಂದ್ಬಿಟ್ಟಿದೆ. ಬಗ್ಗೆ ಮಾತನಾಡೋಣ. ನನ್ನ ಕಲೀಗೀಗ ವಿಚಾರಣೆ ಆಗ್ತಾ ಇದ್ದಾರೆ. ಚಂದ್ರು, ಏನು ಕತೆ? ಗುಸುಗುಸು ಗೋವಿಂದಣ್ಣ ಏನು ಹೇಳ್ತಾರೆ? ಒಂದು ಕಡೆ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಸಹಕಾರ ಸಚಿವರಿಲ್ಲ, ತೋಟಗಾರಿಕೆ ಸಚಿವರಿಲ್ಲ, ಇಲಾಖೆಗೆ ಏನೋ ಕೃಷಿ ಸಚಿವರಿಲ್ಲ, ಪಶುಸಂಗೋಪನೆ ಸಚಿವರಿಲ್ಲ. ಇದೆಲ್ಲವೂ ಕೂಡ ರೈತರಿಗೆ ಸಂಬಂಧಪಟ್ಟಂತ ವಿಚಾರ. ದೆಹಲಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ.
ಏನಾಗ್ತಾ ಇದೆ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿರೋಧ ಪಕ್ಷದ ನಾಯಕರು ಶಾಡೋ ಸಿಎಂ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬರ ಅಧ್ಯಯನ ಶುರು ಮಾಡ್ಕೊಂಡು ಒಂದು ಹೆಸರಿಗೆಲ್ಲಗೋಸ್ಕರ ಇವರೆಲ್ಲ ಈ ಆರ್ಭಟ ಇದೆಲ್ಲ ಯಾಕೆ, ಏನಕ್ಕೋಸ್ಕರ ಇದು? ಅದ್ರಿಗೆ ಒಳನೋಟಕ್ಕೆ ಏನ್ ಕಾಣಿಸ್ತಾ ಇದೆ? ನಿಮ್ ಗೋವಿಂದಣ್ಣ ಏನ್ ಹೇಳ್ತಾರೆ? ನಿಕೇಶ್, ಖಂಡಿತವಾಗ್ಲೂ ಈಗಾಗಲೇ ಏನು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡೋದಾದ್ರೆ ಒಂದು ಕಡೆ ಬರ, ಮತ್ತೊಂದು ಕಡೆ ಅಲ್ಲಲ್ಲೇ ಮಳೆ ಆಗ್ತಾ ಇದೆ. ಸೊ ಇದು ಬರನೋ ನೆರೆನೋ ಈ ರೀತಿಯಾದಂಥ ಕನ್ಫ್ಯೂಷನ್ ಕೂಡ ಸೃಷ್ಟಿಯಾಗಿದೆ. ಹಾಗಾಗಿ ಗೋವಿಂದಣ್ಣ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ರಾಜ್ಯ ಪ್ರವಾಸ ಮಾಡಿ ಅಧ್ಯಯನ ಮಾಡಿ, ಬರನ ನೆರೆನೋ ನೀವೇ ತೀರ್ಮಾನ ಮಾಡಿ, ಸೊ ಒಂದು ಅಧ್ಯಯನ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಹೊರಟಿದ್ದಾರೆ. ಸೊ ಈಗಾಗಲೇ ಉಪಮುಖ್ಯಮಂತ್ರಿಗಳು ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಅಧ್ಯಯನ ಮಾಡಿದ್ರು. ಇವತ್ತು ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸೊ ಗೋವಿಂದಣ್ಣನ ಒಂದಷ್ಟು ಸಲಹೆ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ BJPಯಿಂದನೂ ಕೂಡ ಒಂದು ಬರ ಅಧ್ಯಯನ ಮಾಡಲಿಕ್ಕೆ ಒಂದು ತಂಡ ಹೊರಟಿದೆ. ಸೊ ಈಗಾಗಲೇ 6 ಜನರ ತಂಡ ಮಾಡಿದೆ. ಸೊ ಗೋವಿಂದಣ್ಣನ್ ಕೂಡ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ರು. ಆಡಳಿತ ಪಕ್ಷ ಅಂತೂ ಕೆಲಸವನ್ನು ಮಾಡ್ತಾ ಇಲ್ಲ, ವಿಪಕ್ಷವಾಗಿ ನೀವಾದರೂ ಒಂದಷ್ಟು ರೈತರ ಪರವಾಗಿ ನಿಲ್ಲಿ, ಬೆಂಬಲಕ್ಕೆ ನಿಲ್ಲಿ ಅನ್ನುವಂಥ ಒಂದು ಧ್ವನಿಯಾಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ಸಲಹೆಗಳನ್ನು ಕೊಟ್ಟ ಬಳಿಕ ಈಗ ಬರ ತಂಡಕ್ಕೆ ಅಧ್ಯಯನ ಕೂಡ ನಡೆಯುತ್ತೆ. ಸೊ ಇನ್ನೇನು ಈ ಅಧಿವೇಶನ ಕೂಡ ನಡೆಯುತ್ತೆ. ಯಾಕಂತಂದರೆ ಈಗ ತಡ ಆಗ್ತಾ ಇದೆ. ಇಷ್ಟೊತ್ತಿಗಾಗೆ ಮುಂಗಾರು ಅಧಿವೇಶನ ಆರಂಭವಾಗಿತ್ತು, ಜುಲೈ ತಿಂಗಳಲ್ಲಿ ಆಗಬೇಕಾಗಿತ್ತು. ಆದರೆ ಏನು ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇಲ್ಲ. ಪದೇ ಪದೇ ದೆಹಲಿಗೆ CM ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೀಗಾಗಿ CM ದೆಹಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ. ನಾಳೆನೂ ಕೂಡ ಹೋಗ್ತಾ ಇದ್ದಾರೆ ದೆಹಲಿಗೆ ಅನ್ನೋಂಥದ್ದು. ಯಾಕಂತಂದರೆ ರಾಜ್ಯದಲ್ಲಿ ಕಾವೇರಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇದೆ. ಸೊ ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನೋಂಥದ್ದು. ಸೊ ಹೀಗಾಗಿ ಇದರದ ಜನರ ಪರವಾಗಿ ನಿಲ್ಲಬೇಕು, ರೈತರ ಪರವಾಗಿ ನಿಲ್ಲಬೇಕು, ಮಳೆ ಕೈ ಕೊಟ್ಟಿದೆ, ಈ ರೀತಿಯಾದಂಥ ಸಲಹೆಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಒಂದು ಕಡೆ ವಿಪಕ್ಷಗಳು ಕೂಡ ಈಗ ಬರ ಅಧ್ಯಯನಕ್ಕೆ ಹೊರಟಿದೆ. ಆಡಳಿತ ಪಕ್ಷದಿಂದಲೂ ಕೂಡ CM ಮತ್ತು DCM ಇಬ್ಬರು ಕೂಡ ಬರ ಅಧ್ಯಯನ ಪ್ರವಾಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಯಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಸಮಸ್ಯೆ ಅಂತಂದರೆ ಇದುವರೆಗೂ ಕೂಡ ಏನು ಕ್ಯಾಬಿನೆಟ್ ವಿಸ್ತರಣೆ ಆಗಿಲ್ಲ. ಸೊ ಹೀಗಾಗಿ ಇದು ಎಲ್ಲದಕ್ಕೂ ಸಮಸ್ಯೆಯನ್ನು ಕಾಡ್ತಾ ಇದೆ. ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ 6ನೇ ತಾರೀಕು ಒಂದು ಅಧಿವೇಶನ ನಡೀಬೇಕು ಅನ್ನುವಂಥ ಮುಹೂರ್ತ ಇಟ್ಟಿದ್ರು. ಆದರೆ ಅದು ಕ್ಯಾಬಿನೆಟ್ ವಿಸ್ತರಣೆ ಆಗದೆ ಇರೋದ್ರಿಂದ ಈಗ ಈ ಒಂದು ಪ್ರಕ್ರಿಯೆ ಮುಂದಕ್ಕೆ ಹೋಗ್ತಾ ಇದೆ. ಅಧಿವೇಶನ ಆ್ಯಕ್ಚುಲಿ ನಡಿಬೇಕಾಗಿತ್ತು. ಅಧಿವೇಶನ ನಡೆದ್ರೆ ಅಲ್ಲಿ ವಿಪಕ್ಷಗಳು ಆಡಳಿತ ಪಕ್ಷವನ್ನು ಪಟ್ಟಿಡಿತವೆ. ರೈತರ ಪರವಾಗಿ ನಿಲ್ಲಬೇಕು, ಬರ ಇದೆ, ನೀವೇನು ಮಾಡ್ತಾ ಇದ್ದೀರಾ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಜನ ಗುಳೆ ಹೋಗ್ತಾ ಇದ್ದಾರೆ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ಗೋವಿಂದಣ್ಣನು ಕೂಡ ಆಗಾಗ ಹೇಳ್ತಾ ಇದ್ರು, ಏನು ಮಾಡ್ತಾ ಇದ್ದೀರಾ, ಪ್ರಶ್ನೆ ಮಾಡಿ ಅಂತ. ಹಾಗಾಗಿ ವಿಪಕ್ಷಗಳು ಕೂಡ ಈಗ ಪ್ರತಿಭಟನೆಯನ್ನ ಮಾಡಿದ್ದು ಆಡಳಿತ ಪಕ್ಷದ ಜೊತೆಯಲ್ಲಿ. ಈಗ BJP ಪಕ್ಷದಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಪರಿಸ್ಥಿತಿ ಆಯ್ತಾ ಅಂತ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋಂಥದ್ದು ಕುತೂಹಲ ಇದೆ. ಸೊ ಹೀಗಾಗಿ ಮತ್ತೊಂದು ಕಡೆ ಏನು ಭಾಳಷ್ಟು ಕುತೂಹಲ ಇದೆ, ಏನು ಮಾಡ್ಬೋದು, ಏನೆಲ್ಲ ಆಗುತ್ತೆ ಅನ್ನೋಂಥದ್ದು. ಸೊ ಹೀಗಾಗಿ ಗುಸುಗುಸು ಗೋವಿಂದಣ್ಣನ ಸಲಹೆಯನ್ನು ಆಡಳಿತ ಪಕ್ಷವಾಗಲಿ ವಿಪಕ್ಷಗಳಾಗಲಿ ಯಾವ ರೀತಿಯಾಗಿ ತೆಗೆದುಕೊಳ್ತದೆ, ಸೊ ಯಾವ ರೀತಿಯಾಗಿ ರೈತರ ಪರವಾಗಿ ಧ್ವನಿಯಾಗಿ ನಿಲ್ತಾರೆ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಸೊ ಇದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಈಗಲಾದರೂ ಕ್ಯಾಬಿನೆಟ್ ವಿಸ್ತರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಇದರಿಂದ ನಾವು ಅಧಿವೇಶನವನ್ನು ಕೂಡ ಮಾಡಲಿಕ್ಕೆ ಆಗ್ತಿಲ್ಲ, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಚರ್ಚೆ ಆದ ಬಳಿಕ ಏನು ಮಾಡಬೇಕು ಅನ್ನೋಂಥ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದರಿಂದ ಆ ಒಂದು ಫಾಲೋವನ್ನು ರಾಜ್ಯದ ನಾಯಕರು ಎಷ್ಟು ಮಟ್ಟಿಗೆ ಒಂದು ಫಾಲೋ ಮಾಡ್ತಾರೆ, ರೈತರ ಪರವಾಗಿ ನಿಲ್ತಾರ, ಅವರ ಜಾನುವಾರುಗಳಿಗೆ ಮೇವು ಸಿಗುತ್ತಾ, ಕುಡಿಯೋದಕ್ಕೆ ನೀರು ಸಿಗುತ್ತಾ, ಈ ರೀತಿಯಾದಂಥ ಒಂದಷ್ಟು ಕೆಲಸಗಳಾಗಬೇಕಾಗಿರ್ತಕ್ಕಂಥದ್ದು. ಅಲ್ಲ ಚಂದ್ರು, ಅಂದ್ರೆ ಈಗ BJP ಪಾಳ್ಯದಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಪರಿಸ್ಥಿತಿ ಆಯ್ತಾ ಅಂತ. ಬರದಲ್ಲೂ ಬಣ ರಾಜಕೀಯ ಯಾಕೆ? ಇದೆಂತ ಒಣ ಪ್ರತಿಷ್ಠೆನಾ?
ಓಕೆ ಫೈನ್. ಸದ್ಯ ಎಂಥ ಪರಿಸ್ಥಿತಿ ಆಯ್ತು ಅಂತ ಹೇಳಿದ್ರೆ ಅದು ಯಾಕೋ ಏನೋಪ್ಪ ಈ ಬಿ ಜೆ ಪಿಯಲ್ಲಿ ಈಗ ಎತ್ತಿ ಏರಿಗೆ ಕೋಣ ನೀರಿಗೆ ಎನ್ನುವಂಥ ಪರಿಸ್ಥಿತಿ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ನಿರ್ಮಾಣ ಆಗಿದೆ. ಒಡೆಯ ಈ ಏನೋ ಮಾಡೋಕ್ಕೆ ಹೋಗ್ತಾರೆ, ಅದು ಇನ್ನೇನಾಗುತ್ತೆ, ಒಡೆದ ಮನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ರೈತರು ಪಾಪ ಅಲ್ಲಿ ಬೆಳೆದಿರುವಂಥ ಬೆಳೆ ಒಂದು ಕಡೆ ಒಣಗಿ ಹೋಗ್ತಾ ಇದೆ, ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಏನೋ ಸಾಲ ಶೂಲ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿದ್ದಾರೆ ಪಾಪ ರೈತರು. ಬೆಳೆದ್ರೆ ನಮಗೆಲ್ಲ ಹೊಟ್ಟೆಗೆ, ಇಲ್ಲ ಅಂತ ಹೇಳಿದ್ರೆ ಏನಿದೆ, ಏನೂ ಇಲ್ಲ ಅದು. ಸೊ ಈಗ ಸದ್ಯ ರಾಜಕೀಯದ ಪರಿಸ್ಥಿತಿ ಬೇರೆ ಥರನೇ ಆಗ್ತಾ ಇದೆ ನೋಡಿ. ಒಂದು ಕಡೆ ರೈತರಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೂ ಒಂದು ಕೃಷಿ ಸಚಿವರು ಇಲ್ಲ, ಅಥವಾ ಪಶುಸಂಗೋಪನೆ ಸಚಿವರು ಇಲ್ಲ, ತೋಟಗಾರಿಕೆ ಸಚಿವರು ಇಲ್ಲ, ಯಾವ ಸಚಿವರು ಇಲ್ಲ. ಈಗ ಕೃಷಿ ಏನೋ ಬರಾಧ್ಯ ಏನೋ ಮತ್ತೊಂದು ಮಗದೊಂದು ಮಾಡ್ಬೇಕಂತ ಹೇಳಿದ್ರೆ ಕೃಷಿ ಸಚಿವರು ಇರಬೇಕು, ಜೊತೆ ಕಂದಾಯ ಸಚಿವರು ಇರಬೇಕು, ಸಹಕಾರ ಸಚಿವರು ಇರಬೇಕು. ಈ ಹಿಂದೆ ಲೋನ್ ಎಲ್ಲ ತಗೊಂಡಿದ್ರಲ್ಲ ಅವ್ರ ಕತೆ ಏನು? ಈಗ ಜೂನಲ್ಲಿ ಅವರು ಲೋನ್ ಕ್ಲಿಯರೆನ್ಸಿ ಬರುತ್ತೆ, ಬಡ್ಡಿ ಕಟ್ಟೋಕೆ ಬರುತ್ತೆ, ಸಾಲ ತೀರಿಸಿಲ್ಲ ಅಂತ 100% ಬಡ್ಡಿ ಆಗುತ್ತೆ. ಅದಾದ್ರ ಮೇಲೆ ಅವ್ರಿಗೆ ಏನು ಮಾಡ್ತಾರೆ ಪಾಪ? ಏನು ಮಾಡೋಕ್ಕಾಗಲ್ಲ, ಮತ್ತೆ ಚಕ್ರ ಬಡ್ಡಿ ಆಗತ್ತೆ. ಸಹಕಾರ ಸಚಿವರು ಇಲ್ಲ, ಹೆಸರಿಗೆ ಮಾತ್ರ ರೈತರು ದೇಶದ ಬೆನ್ನೆಲುಬು, ಬೆನ್ಮೂಳೆನೆ ಮುರಿದು ಹಾಕುವಂಥ ಪರಿಸ್ಥಿತಿ ರಾಜಕಾರಣಿಗಳು ಮಾಡ್ತಾರೆ. ಪ್ರತಿ ಭಾಷಣದಲ್ಲಿ ನೋಡ್ಬೇಕು, ರೈತರು ನಮ್ಮ ದೇಶದ ಬೆನ್ನೆಲುಬು, ರೈತರ ಪರವಾಗಿರ್ತೀವಿ, ಹಸಿರು ಶಾಲ್ ಹಾಕೊಂಡು ಬರ್ತಾರೆ, ಬೀಗ್ತಾರೆ, ಕುಡಿತಾರೆ, ಅಂತ ಜೈಕಾರ. ಎಲ್ಲಿ ಹೋಯ್ತು ಅದೆಲ್ಲ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.